500 ವರ್ಷಗಳ ಇತಿಹಾಸವನ್ನು ಹೊಂದಿರೋದು ಯಾವುದು? ಬೆಂಗಳೂರಿನಲ್ಲಿ ಕಾರ್ತಿಕ ಮಾಸದ ಕೊನೆಯ ಸೋಮವಾರ ಏನಿದೆಯಲ್ಲ, ಅದು ಈ ಕಡಲೆಕಾಯಿ ಪರೀಕ್ಷೆ ಆರಂಭವಾಗುತ್ತೆ. ಇದು 3 ದಿನ ಇರ್ತಾ ಇತ್ತು, ಈ ಬಾರಿ 5 ದಿನ ಮಾಡಿದ್ದಾರೆ. ಬಹಳ ವಿಶೇಷವಾಗಿರುತ್ತೆ. ಈಗ ಹೊಸ ಹೊಸ ರೀತಿಯಾದಂತಹ ಪ್ರಯೋಗಗಳನ್ನು ಮಾಡ್ತಾ ಇದ್ದಾರೆ. ಹಿಂದೆ ಆಗಿದ್ರೆ ಒಂದೇ ರೀತಿ ಇರ್ತಿತ್ತು, ಬಟ್ ಈಗ ಹಂಗಲ್ವಂತೆ. ಆಮೇಲೆ ಕೆಲವು ಅಂಗಡಿಗಳನ್ನು ಫ್ರೀಯಾಗೂ ಇಟ್ಟಿದ್ದಾರಂತೆ, ಯಾವ ಟ್ಯಾಕ್ಸು ಇಲ್ಲ ಅಲ್ಲಿ. ಭಾಳ ಒಳ್ಳೆಯದಲ್ವಾ? ಹೇಗಾಯಿತು ಇವತ್ತು ಆರಂಭ ನೋಡಿ, ಡೀಟೇಲ್ಸ್ ಇಲ್ಲಿದೆ. ಕಳೆಗಟ್ಟಿದ ಬಸವನಗುಡಿ ಕಡಲೆಕಾಯಿ ಪರಿಷೆ. 5 ದಿನಗಳ ಕಾಲ ಕಡಲೆಕಾಯಿ ಹಬ್ಬ. ಗ್ರಾಮೀಣ ಸೊಗಡು, ಕಲರ್ಫುಲ್ ಲೈಟಿಂಗ್. ಕಡಲೆಕಾಯಿ ಎತ್ತ ನೋಡಿದರತ್ತ ಕಡಲೆಕಾಯಿ. ರಾಜಧಾನಿಯ ಹಿರಿಮೆಗೆ ಸಾಕ್ಷಿಯಾಗಿರುವ ಬಸವನಗುಡಿ ಕಡಲೆಕಾಯಿ ಪರಿಷೆ ನೋಡುಗರ ಕಣ್ಣು ಕುಕ್ಕುವಂತೆ ಮಾಡಿದೆ. ಹಳೆಯ ಸೊಗಡು, ಸಾವಿರಾರು ವರ್ಷಗಳ ಇತಿಹಾಸ ಇರುವ ಈ ಪರಿಷೆಗೆ ಸಾಗರೋಪಾದಿಯಲ್ಲಿ ಮೊದಲ ದಿನವೇ ಜನರ ರೆಸ್ಪಾನ್ಸ್ ಸಿಕ್ಕಿದೆ. ಪ್ರತಿ ವರ್ಷವೂ ಕಡೆಯ ಕಾರ್ತಿಕ ಸೋಮವಾರದ ದಿನ ನಡೆಯುವ ಈ ಕಡಲೆಕಾಯಿ ಪರಿಷೆಗೆ ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ ಚಾಲನೆ ಕೊಟ್ಟಿದ್ದಾರೆ. ಬಸವಣ್ಣನಿಗೆ ಕಡಲೆಕಾಯಿ ಅಭಿಷೇಕ ಹಾಗೂ ತುಲಾಭಾರ ಮತ್ತು 5 ಎತ್ತುಗಳಿಗೆ ಕಡಲೆಕಾಯಿ ಗಿಡ ನೀಡುವ ಮೂಲಕ ಚಾಲನೆ ನೀಡಿದರು. ನವೆಂಬರ್ 21ರವರೆಗೆ ಈ ಕಡಲೆಕಾಯಿ ಪರಿಷೆ ನಡೆಯಲಿದೆ. ವ್ಯಾಪಾರಸ್ಥರು, ರೈತರೇ ನೇರವಾಗಿ ಬಂದು ಮಾಡ್ತಾರೆ. ಅವರಿಗೆಲ್ಲ ಅನುಕೂಲ ಆಗಲಿ ಅಂತ ಟ್ಯಾಕ್ಸ್ ಫ್ರೀ ಮಾಡಿದ್ದೀವಿ. ಮತ್ತು ಈ ಸಲ ವಿಶೇಷ ಏನಂದರೆ, ಮೊದಲು ಲೈಟಿಂಗ್ಸು ಸಾಂಕೇತಿಕವಾಗಿರ್ತಿತ್ತು. ಈ ಸಲ ಲೈಟಿಂಗ್ಸು 4-5 ರೋಡ್ ಮಾಡಿದ್ದೀವಿ. ಯಾವುದು RV ರೋಡು, ಆಮೇಲೆ NR ರೋಡು, NR ಕಾಲೋನಿ, ಗಾಂಧಿ ಬಜಾರು, ಬುಲ್ ಟೆಂಪಲ್ ರೋಡು, ಇಲ್ಲೆಲ್ಲ ಕೂಡ ಲೈಟಿಂಗ್ಸು ಹಾಕ್ಸಿದ್ದೀವಿ. ಮತ್ತು ಹೂವಿನ ಅಲಂಕಾರನೂ ಅಷ್ಟೇ ಸಾಂಕೇತಿಕವಾಗಿರ್ತಿತ್ತು. ಈ ಸಲ ಚೆನ್ನಾಗಿ ಎಲ್ಲ ಮಾಡಿದ್ದಾರೆ. ಈ ಪರಿಷೆಗೆ ಚಿಂತಾಮಣಿ, ಶ್ರೀನಿವಾಸಪುರ, ಕೋಲಾರ, ಚಿಕ್ಕಬಳ್ಳಾಪುರ, ಮಾಗಡಿ, ಮಂಡ್ಯ, ಮೈಸೂರು, ತುಮಕೂರು, ಕುಣಿಗಲ್ ಹೀಗೆ ರಾಜ್ಯದ ಹಲವು ಭಾಗಗಳಿಂದ ಕಡಲೆಕಾಯಿಯನ್ನು ತಂದು ಮಾರಾಟ ಮಾಡಲಾಗ್ತಾ ಇದೆ. ತಮಿಳುನಾಡು ಮತ್ತು ಆಂಧ್ರ ಪ್ರದೇಶದಿಂದಲೂ ಬಗೆ ಬಗೆಯ ಕಡಲೆಕಾಯಿಗಳು ಬಂದಿವೆ. ಇದೇ ಮೊದಲ ಬಾರಿಗೆ 5 ದಿನಗಳ ಕಾಲ ಪರಿಷೆ ನಡೆಸಲಾಗ್ತಾ ಇದೆ. ಬಸವನಗುಡಿ ರೋಡಲ್ಲಿ ಇದ್ದೇನೆ, ನೋಡಬಹುದಾಗಿದೆ. ಇಲ್ಲಿ ಸಂಪೂರ್ಣವಾಗಿ ವಿದ್ಯುತ್ ಅಲಂಕಾರಗಳಿಂದ ಇಡೀ ಒಂದು ಬಸವನಗುಡಿ ಕಂಗೊಳಿಸ್ತಾ ಇದೆ. ಪ್ರಮುಖವಾಗಿ ಇಂದಿನಿಂದ 5 ದಿನಗಳ ಕಾಲ ಈ ಒಂದು ಕಡಲೆಕಾಯಿ ಪರಿಷೆ ಇದೆ. ಹೀಗಾಗಿ ಸಕಲ ರೀತಿಯಿಂದಲೂ ಕೂಡ ಧಾರ್ಮಿಕ ಇಲಾಖೆ ಇರಬಹುದು, BBMP ಅವರು ಕೂಡ ಅಥವಾ ಪೊಲೀಸ್ ಇಲಾಖೆ ಕೂಡ ಸಕಲ ರೀತಿಯಿಂದಲೂ ಕೂಡ ಸಜ್ಜಾಗಿದ್ದಾರೆ. ಪ್ರಮುಖವಾಗಿ ಬಸವನಗುಡಿಯ 2 ಭಾಗದಲ್ಲಿಯೂ ಕೂಡ ಕಡಲೆಕಾಯಿ ವ್ಯಾಪಾರವನ್ನು ಕೂಡ ಮಾಡಲಾಗ್ತಾ ಇದೆ. ಪ್ರಮುಖವಾಗಿ ಹುರಿದ ಕಡಲೆಕಾಯಿಗಳಿರ್ಬೋದು, ಹಸಿ ಕಡಲೆಕಾಯಿ ಇರಬಹುದು, ಕುದಿಸಿದ ಕಡಲೆಕಾಯಿ ಇರ್ಬೋದು, ಹೀಗೆ ನಾನಾ ವೆರೈಟಿ ಆಗಿರ್ತಕ್ಕಂತಹ ಕಡಲೆಕಾಯಿ ವ್ಯಾಪಾರವನ್ನು ಜನ ಇಲ್ಲಿ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಬೆಂಗಳೂರಿಗೆ ಹತ್ತಿರ ಇರ್ತಕ್ಕಂತಹ ತುಮಕೂರು ಇರಬಹುದು, ಮಾಗಡಿ ಇರಬಹುದು, ರಾಮನಗರ ಇರಬಹುದು, ಕನಕಪುರ ಇರಬಹುದು, ಹೀಗೆ ಸುತ್ತಮುತ್ತಲಿನ ರೈತರು ಕೂಡ ಬಂದ್ಬಿಟ್ಟು ಇಲ್ಲಿ ವ್ಯಾಪಾರವನ್ನು ಕೂಡ ನಡೆಸ್ತಾ ಇದ್ದಾರೆ. ಈ ಬಾರಿ ಪ್ಲಾಸ್ಟಿಕ್ ಮುಕ್ತವಾಗಿರ್ತಕ್ಕಂತಹ ಒಂದು ಕಡಲೆಕಾಯಿ ಪರಿಷೆ ಇದಾಗಿದ್ದು, ಪ್ರಮುಖವಾಗಿ ಪೇಪರ್ ಬ್ಯಾಗ್ಗಳನ್ನ ಇಲ್ಲಿ ಮಾರಾಟವನ್ನು ಕೂಡ ಮಾಡಲಾಗುತ್ತೆ. ನೋಡಬಹುದಾಗಿದೆ, ಇಲ್ಲಿ ಸಂಪೂರ್ಣವಾಗಿ ಇಡೀ ಒಂದು ಮೈಸೂರಿನಂತೆ ಬಸವನಗುಡಿ ಸುತ್ತಮುತ್ತ ಇರ್ತಕ್ಕಂತಹ 7 ರಸ್ತೆಗಳಿಗೂ ಕೂಡ ದೀಪಾಲಂಕಾರವನ್ನು ಮಾಡಲಾಗಿದೆ. ಕೇವಲ ಕಡಲೆಕಾಯಿ ಮಾತ್ರವಲ್ಲ, ಇಡೀ ಒಂದು ಜಾತ್ರೆಯಲ್ಲಿ ಅಂದರೆ ಈ ಒಂದು ಪರಿಷೆಯ ಜಾತ್ರೆ ರೀತಿಯಲ್ಲಿ ಭಾಸವಾಗ್ತಾ ಇದೆ. ಮಕ್ಕಳ ಆಟಿಕೆಗಳಿಂದ ಇರಬಹುದು, ಸ್ಟೇಷನರಿ ಸಾಮಾನುಗಳಿರ್ಬೋದು, ಮನೆಗೆ ಬೇಕಾಗಿರ್ತಕ್ಕಂತಹ ಅಡುಗೆ ಮನೆ ಸಾಮಗ್ರಿಗಳಿರ್ಬೋದು, ಹೀಗೆ ಎಲ್ಲವನ್ನ ಕೂಡ ಇಲ್ಲಿ ವ್ಯಾಪಾರವನ್ನು ಕೂಡ ಮಾಡಲಾಗುತ್ತೆ. ಜೊತೆಗೆ ವಿವಿಧ ಕ್ರೀಡೆಗಳು ಕೂಡ ಇದ್ದಾವೆ. ಹೀಗಾಗಿ ಕುಟುಂಬ ಸಮೇತರಾಗಿ ಜನ ಬರ್ತಾ ಇದ್ದಾರೆ. ಈ ಹಿಂದಿನ ಪರೀಕ್ಷೆಯಲ್ಲಿ 5 ಲಕ್ಷದಷ್ಟು ಜನ ಸೇರಿದ್ರು. ಈ ಬಾರಿಯ ಪರೀಕ್ಷೆಯಲ್ಲಿ ಸುಮಾರು 7 ಲಕ್ಷದಷ್ಟು ಜನ ಕೂಡ ಬರುವಂತಹ ನಿರೀಕ್ಷೆ ಇದೆ. ಹೀಗಾಗಿ ನೀವು ಕೂಡ ಮಿಸ್ ಮಾಡದೆ ಇದನ್ನೊಮ್ಮೆ ಪ್ಲಾನ್ ಮಾಡಿ. ಕಡಲೆಕಾಯಿ ಪರಿಷೆಯಲ್ಲಿ ಸುಮಾರು 4 ರಿಂದ 5 ಸಾವಿರ ಅಂಗಡಿಗಳಿಗೆ ಶುಲ್ಕರಹಿತವಾಗಿ ಅವಕಾಶ ಮಾಡಿಕೊಡಲಾಗಿದೆ. ಜೊತೆಗೆ ಮೈಸೂರಿನಂತೆ ಬಸವನಗುಡಿ ಸುತ್ತಮುತ್ತಲಿನ 7 ರಸ್ತೆಗಳಿಗೆ ವಿಜೃಂಭಣೆಯ ದೀಪಾಲಂಕಾರ ಮಾಡಲಾಗಿದೆ. ಸಂಜೆ 6:15ಕ್ಕೆ ಕೆಂಪಾಂಬುದಿ ಕೆರೆಯಲ್ಲಿ ವಿಶೇಷ ತೆಪ್ಪೋತ್ಸವ ನಡೆಯಲಿದೆ. ಬಸವಣ್ಣ ದರ್ಶನಕ್ಕೆ ಬರುವ ಸಾರ್ವಜನಿಕರಿಗೆ ವಿಶೇಷ ಸಾಲಿನ ದರ್ಶನ ವ್ಯವಸ್ಥೆ ಹಾಗೂ ಹಿರಿಯರಿಗೆ ವಿಶೇಷ ಸರತಿ ಸಾಲಿನ ವ್ಯವಸ್ಥೆಯನ್ನು ಮಾಡಲಾಗಿದೆ. ವಿಶೇಷ ಅಂದರೆ ಈ ಬಾರಿ ಪ್ಲಾಸ್ಟಿಕ್ ಮುಕ್ತ ಪರಿಷೆ ಮಾಡುವ ಉದ್ದೇಶದಿಂದ ಪೇಪರ್ ಬ್ಯಾಗ್ ಮತ್ತು ಹಳೆ ಬಟ್ಟೆಗಳಿಂದ ಬ್ಯಾಗ್ಗಳನ್ನು ಸಿದ್ಧಪಡಿಸಿ ಅಂಗಡಿಗಳಿಗೆ ನೀಡಲಾಗಿದೆ. ಪುಟಾಣಿಗಳನ್ನು ಆಕರ್ಷಿಸುವ ಬಣ್ಣ ಬಣ್ಣದ ಆಟಿಕೆಗಳು, ಬಲೂನ್ಗಳು, ಪಿಪಿಗಳ ಸದ್ದು ಜೋರಾಗಿತ್ತು. ಗೃಹೋಪಯೋಗಿ ವಸ್ತುಗಳು, ಅಲಂಕಾರಿಕ ಸಾಮಗ್ರಿಗಳ ವೈವಿಧ್ಯಮಯ ಮಳಿಗೆಗಳು ಬಂದಿವೆ. ಬಗೆ ಬಗೆಯ ಚಾಟ್ಸ್, ಜೋಳ, ಕರಿದ ತಿಂಡಿ ತಿನಿಸು ಪರಿಷೆಗೆ ಬಂದವರ ಬಾಯಿಗೆ ರುಚಿ ನೀಡ್ತಾ ಇವೆ.
ಮೊದಲ ದಿನವೇ ಜನ ಫುಲ್ ಎಂಜಾಯ್ ಮಾಡ್ತಾ ಇದ್ದಾರೆ. ಸೊ ಇದು ಚಿಕ್ಕ ವಯಸ್ಸಿಂದನೂ ನೋಡ್ಕೊಂಡು ಬಂದಿರೋಂಥ ಒಂದು ವಿಭಿನ್ನವಾದ ಒಂದು ಜಾತ್ರೆ ಆಗಿರ್ಬೋದು. ಸೊ ಅವಾಗೆಲ್ಲ ನಮಗೆ ಗೊತ್ತಿರೋದೇನೆಂದರೆ ಬಸವಣ್ಣ ಬಂದು ರೈತರು ಬೆಳೆದ ಬೆಳೆಗಳನ್ನು ಹಾಳು ಮಾಡ್ತಿದ್ರು. ಆಮೇಲಿಂದ ರೈತರು ಅವ್ರ ಮೊದಲ ಬೆಳೆನ ದೇವರಿಗೆ ಅರ್ಪಿಸಿ ಅದನ್ನ ಕೃತಜ್ಞತೆ ಮೂಲಕ ಅದನ್ನ ಸ್ಮರಿಸ್ತಿದ್ರು ಅನ್ನೋದು ನಮ್ಗೆ ಗೊತ್ತು. ಸೊ ಮೊದಲೆಲ್ಲ 3 ದಿನ ನಡೀತಾ ಇತ್ತು. ಸೊ 5 ದಿನ ನಡೆಯೋದು ತುಂಬಾ ಸಂತೋಷಕಾಗಿದೆ. ಒಟ್ಟಲ್ಲಿ ಆಧುನಿಕತೆಯ ಭರಾಟೆಯ ಮಧ್ಯೆ ಕೆಲಸ ಜೀವನದ ಜಂಜಾಟದಲ್ಲಿ ಸುಸ್ತಾಗಿದ್ದ ಸಿಟಿ ಮಂದಿ ಇದೀಗ ಕಡಲೆಕಾಯಿ ಪರಿಷೆಯಲ್ಲಿ ರೌಂಡ್ ಹಾಕಿ ರಿಲ್ಯಾಕ್ಸ್ ಆಗಿ ಮತ್ಯಾಕ್ ತಡ, ನೀವು ಪ್ಲಾನ್ ಮಾಡಿ ಕಡಲೆಕಾಯಿ ಪರಿಷೆಗೆ ಬನ್ನಿ, ಮಸ್ತ್ ಎಂಜಾಯ್ ಮಾಡಿ. ಇಂದಿನಿಂದ ಬೆಂಗಳೂರಿನ ಐತಿಹಾಸಿಕ ಹಬ್ಬ ಕಡಲೆಕಾಯಿ ಪರಿಷೆ ಆರಂಭವಾಗಿದೆ. 21ನೇ ತಾರೀಕಿನವರೆಗೂ ಕೂಡ 5 ದಿನಗಳ ಕಾಲ ಈ ಒಂದು ಪರಿಷೆ ಇರ್ತಾ ಇದೆ. ಪ್ಲಾಸ್ಟಿಕ್ ಮುಕ್ತವಾಗಿ ಶುಲ್ಕರಹಿತವಾಗಿರ್ತಕ್ಕಂಥ ಅಂಗಡಿಗಳನ್ನ ಹಾಕ್ಲಿಕ್ಕೂ ಕೂಡ ಅವಕಾಶವನ್ನ ಮಾಡಲಾಗಿದೆ. ನೀವು ಕೂಡ ಮಿಸ್ ಮಾಡದೆ ಇಲ್ಲಿಗೊಮ್ಮೆ ಪ್ಲಾನ್ ಮಾಡಿ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ಅರುಣಾ, ಪಬ್ಲಿಕ್ ಟಿವಿ, ಬೆಂಗಳೂರು.